ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು, ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ, ಸಾಮಾಜಿಕ ಪರಿಶೋಧನೆ, ಶಾಲಾ ಸಭೆ, ಪೋಷಕರ ಸಭೆ. ಇದು ಇವತ್ತು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಶಿಕ್ಷಣ ಪ್ರೇಮಿಗಳಾದ ಶಿವರಾಮ್ ಭಟ್ ಇವರಿಗೂ ನಮ್ಮ ಮಕ್ಕಳ ಪರವಾಗಿ, ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ STMC ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ ಅಧ್ಯಕ್ಷರಾದಂತಹ STMC ಅಧ್ಯಕ್ಷರಾದಂತಹ ಗಣಪತಿ ಗೌಡ ಇವರಿಗೆ ನಮ್ಮ ಶಾಲೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ ಹಾಗೂ ಮಕ್ಕಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಈ ಸಭೆಗೆ ಮುಖ್ಯ ಗೀತಾ ನಾಯಕ್ ಇವರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತೆ ಅವರ ಜೊತೆಯಲ್ಲಿ ಸಹಾಯಕಿಯರಾಗಿ ಬಂದಂತಹ ಸುಲೋಚನಾ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತು ನನ್ನ ಒಂದು ಮಕ್ಕಳಾದಂತಹ ಮಕ್ಕಳ ಪಾಲಕರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತು ನನ್ನ ಒಂದು ಮಕ್ಕಳಿಗೂ ಸ್ವಾಗತವನ್ನು ಬಯಸ್ತಾ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ ಇದರ ಕಲಿಕಾ ಮಟ್ಟವನ್ನು ಹೆಚ್ಚಿಸುವುದು ಆಗಿದೆ. ನಮ್ಮ ಇಲಾಖೆಯಿಂದ ಹಲವಾರು ಸವಲತ್ತುಗಳು ನಮಗೆ ಬರುವುದರಿಂದ ಅದು ಮಕ್ಕಳಿಗೆ ಸರಿಯಾಗಿ ಸದುಪಯೋಗ ಆಗುತ್ತದೆಯೋ ಇಲ್ಲವೋ ಎಂದು ನೋಡುವುದಕ್ಕಾಗಿ ಈ ತಾಲೂಕಾ ಅಧಿಕಾರಿಗಳಾದಂತಹ ಈ ತಂಡದವರು ನಮ್ಮ ಶಾಲೆಗೆ ಬಂದಿರುತ್ತಾರೆ. ಅದನ್ನ ಅವರು ಪಾಲಕರ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ನಾನು ಇವತ್ತು ಅವರಿಗೆ ಅವಕಾಶವನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಇಡುತ್ತಾ ಇದ್ದೇನೆ. ಈಗ ಮಕ್ಕಳಿಂದ ಪ್ರಾರ್ಥನೆ.
ಆಗಿ ಕಳೆದ 2015-16ರಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಿಂದೆ ಕುಮಟಾ ತಾಲೂಕಲ್ಲಿ ಈ ಕೆಲಸವನ್ನು ಮಾಡಿದ್ದೆ. ನಿಮ್ಗೆ ಇದೊಂದು ಹೊಸ ಒಂದು ಇದಿರ್ಬೋದು. ಇದು ಯಾವುದೇ ಒಂದು ಸಭೆ ಅಥವಾ ಮೀಟಿಂಗ್ ಅಲ್ಲ, ಚರ್ಚಾಕೂಟ ಅಂತ ಹೇಳ್ಬೋದು. ಯಾಕೆಂದರೆ ಸರ್ಕಾರದಿಂದ ಸಾಕಷ್ಟು ಬೆನಿಫಿಟ್ಗಳು ಮಕ್ಕಳಿಗೆ ಬಂದಿರೋದ್ರಿಂದ ಅದು ಪಾಲಕರಿಗೆ ಸರಿಯಾಗಿ ತಲುಪಿದೆಯೋ ಹೇಗೆ, ಅದ್ರ ಬಗ್ಗೆ ಪಾಲಕರಿಗೆ ಮಾಹಿತಿ ಇದೆಯೋ ಹೇಗೆ, ಪಾಲಕ ಶಿಕ್ಷಕ ಬಾಲಕರ ಸಂಬಂಧ ಯಾವ ರೀತಿ ಇದೆ, ಇವೆಲ್ಲವನ್ನ ಪರಿಶೀಲನೆ ಮಾಡೋದ್ರಿಂದ ಸರ್ಕಾರವು ನಮಗೆ ಈ ಒಂದು ಸಮಗ್ರ ಶಿಕ್ಷಣ ಅಭಿಯಾನ ಸಾಮಾಜಿಕ ಪರಿಶೋಧನೆಯನ್ನ ನಿಮ್ಮ ಶಾಲೆಗೆ ಅಳವಡಿಸಿದೆ. ಈಗಾಗಲೇ ಹೋದ ವರ್ಷ 42 ಶಾಲೆಯನ್ನು ಮಾಡಿದ್ವಿ. ಪಂಚಾಯತಕ್ಕೆ 2 ಶಾಲೆ ಅಂತ, ಈ ಸಲ ಸಹಿತ ಮತ್ತು 42 ಶಾಲೆ ತಗೊಂಡಿದ್ವಿ. ನಿಮ್ಮ ಶಾಲೆ ಸಹಿತ ಅದರೊಳಗೆ ಒಂದಾಗಿದೆ. ಇದರ ಉದ್ದೇಶ ಇಷ್ಟೇ, ಸರ್ಕಾರ ಸಾಕಷ್ಟು ಮಕ್ಕಳಿಗೆ ಬೆನಿಫಿಟ್ ಆಗಿ ಏನೇನು ಬರ್ತಾ ಇದೆ ಅನ್ನೋದನ್ನ ನೀವು ಯಾರಾದ್ರೂ ಪಾಲಕರು ಒಬ್ಬರು ಅಂತ ಹೇಳಿ, ನಿಮ್ಮ ಮಕ್ಕಳಿಗೆ ಏನೇನು ಸಿಗ್ತಾ ಇದೆ ಅಂತ ಯಾರಾದ್ರೂ ಒಬ್ಬ ನಿಮ್ಮ ಹೆಸರು ಹೇಳಿ. ಸಮವಸ್ತ್ರ ನಿಂತ್ಕೊಳ್ಳಿ, ಹೇಳಿ. ಸಮವಸ್ತ್ರ ಪಠ್ಯ ಕಲಾವತಿ ರಾಮದಾಸ್ ನಾಯಕ್. ಸಮವಸ್ತ್ರ ಪಠ್ಯ ಪುಸ್ತಕ, ಮತ್ತೆ ಊಟದ ಬಗ್ಗೆ, ಮತ್ತೆ ಶೂ ಮತ್ತೆ ಸಾಕ್ಸ್. ಮತ್ತೆ ಅವಳು 1ನೇ ತರಗತಿ, ಅದಕ್ಕಾಗಿ ನೀವು ಬರಲಿಲ್ಲ. ಸಾರಿಗೆ ಇದು ಬರ್ತದೆ. ಅವರು ನೀವು ಅವ್ರಿಗೆ ಗೊತ್ತಿದೆ ಅಲ್ಲ, 1ನೇ ಕ್ಲಾಸ್ ಅವಳು. ಬಂತಲ್ಲ ಕುಂತ್ಕೊಳ್ಳಿ. ಮತ್ತೆ ನೀವು ಯಾರಿದ್ದೀರಲ್ಲ, ನಿಮ್ಗೆ ಯಾರಿಗೆ ಗೊತ್ತಿದೆ? ಇವ್ರು ಹೇಳ್ಬೋದು. ಸರ್ ನೀವು ಹೇಳಿ. ಬಂದಿದೆ ಈ ಸಲ ಅಲ್ಲ, ಇದರಿಂದ ನಿಮ್ಮ ಹುಡುಗಿ ಯಾವ 5 ಮೊದಲು ಬಂದಿತ್ತು. ಫಸ್ಟ್ ಒಂದ್ಸಲ ಬಂದಿತ್ತು, ನಂತರ ಬಂದಿಲ್ಲ. ನಂತರ ಅವರ ಶಾಲೆಗೆ ಒಂದು ಹೋದ ಟೀಚರ್ 6,000 ರೂಪಾಯಿ ಹಣ ಹಾಕಿದ್ದಾರೆ. ಮಕ್ಕಳಿಗೆ ವಾರಕ್ಕೊಂದ್ಸಲ ಏನೋ ಕೊಡ್ತಾರಪ್ಪ. ಏನ್ ಕೊಡ್ತಾರೆ? ಮೊಟ್ಟೆ ಬೇರೆ ಕೊಡ್ಬೇಕಂತ. ವೆರಿ ಗುಡ್. ಮಾತ್ರೆ ಕೊಡ್ತಾರಲ್ಲ, ಕೇಳ್ತೀರಾ ಮನೆಗೆ ಹೋದಾಗ ಮಕ್ಕಳ ಹತ್ರ ಏನ್ ಕೊಟ್ಟಿದ್ದಾರೆ ಹೇಗೆ ಕೇಳ್ಬೇಕಲ್ಲ, ನಿಮ್ ಜವಾಬ್ದಾರಿ ಯಾರು ಅಲ್ಲ. ನಮ್ಮ ಮಕ್ಕಳನ್ನ ನಾವು ಶಾಲೆ ಕಳಿಸಿದ್ದಾಗ ಪಾಲಕರು ಸಹಿತ ಕೇಳ್ಬೇಕು. ಶಿಕ್ಷಕರು ಜವಾಬ್ದಾರಿ ವಹಿಸ್ತಾರೆ, ಆದ್ರೆ ಪಾಲಕರಾದ ನಮಗೂ ಸಹಿತ ಅದು ಜವಾಬ್ದಾರಿ ಅಲ್ವಾ. 6 ತಿಂಗಳಿಗೆ ಒಮ್ಮೆ ಏನ್ ಕೊಡ್ತಾರೆ? 6 ತಿಂಗಳಿಗೆ ಒಮ್ಮೆ ಒಂದ್ಸಲ ಕೊಡ್ತಾರೆ ಜಂತು ಮಾತ್ರೆ ಕೊಡ್ತಾರೆ 6 ತಿಂಗಳಿಗೆ. ಕಡೆ ವರ್ಷಕ್ಕೆ ಒಂದ್ಸಲ ಯಾರು ಕೊಡ್ತಾರೆ ಶಾಲೆಗೆ ಹೇಳಿ? ಡಾಕ್ಟರ್ ಬರ್ತಾರೆ ಅಲ್ವಾ. ಕಡೆ ಮಕ್ಕಳಿಗೆ ನೀವು ಫಸ್ಟ್ ಶಾಲೆ ಸೇರಿಸ್ತೀರಿ ನೋಡಿ, ಅವ ಎಷ್ಟು ರೊಕ್ಕ ತುಂಬ್ತೀವಿ ಶಾಲೆಗೆ? ತುಂಬ್ತಾ ಇಲ್ಲ ನೋಡ್ರಿ. ಸರ್ಕಾರ ನಿಮ್ಗೆ ಎಷ್ಟೆಲ್ಲ ಸವಲತ್ತು ಕೊಟ್ಟಿದೆ. ಸಾಮಾನ್ಯ ನಾವೆಲ್ಲ ಕಲಿಬೇಕಾದ್ರೆ ಏನೂ ಇಲ್ಲ, ಏನಿಲ್ಲ ಅಂದ್ರೆ ಎಂತಿಲ್ಲ. ಊಟ ಎಲ್ಲ ಆಗಸ್ಟ್ 15 ಪೇಪರ್, ಜನವರಿ 26 ಪೇಪರ್ ಕೊಡ್ತಿದ್ರು, ಅದು ಸಣ್ಣ ಪೇಪರ್. ಈಗ ಮಕ್ಕಳಿಗೆ ಏನೇನು ಸಿಗ್ತಾ ಇದೆ ನೋಡ್ರಿ. ಈಗ 2 ಹಂತದಲ್ಲಿ ಸಿಗ್ತಾ ಇದೆ ಇಲ್ಲಿ. ಒಂದು ಸಮಗ್ರ ಶಿಕ್ಷಣ, ಮತ್ತೊಂದು ಮಧ್ಯಾಹ್ನ ಉಪಹಾರ ಯೋಜನೆ. 2 ಹಂತ ಇದೆ ಇಲ್ಲಿ. ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಹಾಲು ಮತ್ತೆ ರಾಗಿ ಮಾಲ್ಟು ಊಟ, ಆಮೇಲೆ ಇದು ಏನ್ ಹೇಳ್ರಿ, ಬಾಳೆಹಣ್ಣು ಹಾಲು ಮತ್ತು ಇದು ಮಾಡ್ತಾರೆ. ಏನಂದ್ರೆ ಪ್ರತಿ ದಿವಸ ಬೇರೆ ಬೇರೆ ರೀತಿ ಊಟ. ಆಮೇಲೆ ಸಮಗ್ರ ಶಿಕ್ಷಣದಲ್ಲಿ ಫಸ್ಟ್ ಶಾಲಾ ಅಡ್ಮಿಷನ್ ಮಾಡೋದಿಲ್ಲ, ಉಚಿತ ಶಿಕ್ಷಣ. ಆಮೇಲೆ ಯೂನಿಫಾರ್ಮ್ ಎರಡು ಜೊತೆ, ಮತ್ತೆ ಬೂಟು ಸಾಕ್ಸು, ಮತ್ತು ವಾರಕ್ಕೆ ಕಬ್ಬಿಣದ ಅಂಶದ ಮಾತ್ರೆ ವಾರಕ್ಕೆ ಒಂದ್ಸಲ, 6 ತಿಂಗಳಿಗೆ ಒಂದ್ಸಲ ಜಂತು ಔಷಧಿ ಅಲ್ವಾ. ಆನಂತರ ಡಾಕ್ಟರ್ ಬಂದು ಟೆಸ್ಟ್ ಮಾಡ್ತಾರೆ. ಇಷ್ಟೆಲ್ಲವನ್ನ ಸರ್ಕಾರ ಒಂದು ಮಗುವಿಗೆ ಖರ್ಚು ಮಾಡ್ತಾ ಇದೆ ಅಲ್ವಾ. ಇದ್ರ ಉದ್ದೇಶ ಏನು? ಸರ್ಕಾರ ಇಷ್ಟೆಲ್ಲವನ್ನ ಒಂದು ಮಗುವಿಗೆ ಖರ್ಚು ಮಾಡಲಿಕ್ಕೆ ಕಾರಣ ಏನು, ಉದ್ದೇಶ ಏನಿದೆ ಹೇಳಿ. ಸರಿ ಇದೆ ಹೇಳಿ. ಒಳ್ಳೆ ರೀತಿ ಶಿಕ್ಷಣ ಪಡೆದು ಮತ್ತೆ ಆರೋಗ್ಯವಾಗಿರ್ಬೋದು. ಮತ್ತೆ ಮತ್ತೇನು? ಮುಂದೆ ಒಳ್ಳೆ ಮಕ್ಕಳಾಗಬೇಕು, ನಾಗರಿಕರಾಗಬೇಕು. ದಿವಸ ಸ್ಕೂಲಿಗೆ ಬರ್ಬೇಕಲ್ವಾ, ಅದು ಇಂಪಾರ್ಟೆಂಟ್. ದಿವಸ ಶಾಲೆಗೆ ಬರಬೇಕು, ಮತ್ತೆ ಪೌಷ್ಟಿಕಾಂಶ ಹೆಚ್ಚಾಗಿ ಅಲ್ಲ. ಈಗಾಗಲೇ ಸಾಕಷ್ಟು ಶಾಲೆಗಳಲ್ಲಿ
ವೈದ್ಯಕೀಯ ತಪಾಸಣೆ ಮಾಡಿದಾಗ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಬಂದಿದೆ ಮಕ್ಕಳಿಗೆ ಅಂತ ಬಂದಿದೆ. ನಿಮಿಷ ಸ್ಕೂಲಲ್ಲಿ ಇಲ್ಲಲ್ಲ, ಹಿಮೋಗ್ಲೋಬಿನ್ ಅಂಶ ಸಾಕಷ್ಟು ಮಕ್ಕಳು ಕಡಿಮೆ ಆಗಿದೆ. ಡಾಕ್ಟ್ರು ಟ್ಯಾಬ್ಲೆಟ್ಸ್ ಅನ್ನು ಕೊಟ್ಟಿದ್ದಾರೆ, ಶಾಲೆಯಲ್ಲೇ ಕೊಟ್ಟಿದ್ದಾರೆ. ಅದಕ್ಕೆ ಆಗಿದೆ. ಮತ್ತೊಂದು ಏನಂದ್ರೆ ಇದು ಉದ್ದೇಶ. ಈಗ ನೋಡ್ರಿ, ಇಷ್ಟೆಲ್ಲ ನಾವು ನೀವೆಲ್ಲ ಶಾಲೆ ಕಲಿಬೇಕಾದ್ರೆ ಶಿಕ್ಷಣ ಒಂದೇ ಆಗಿತ್ತು ಅಲ್ವಾ? ಈಗ ಬೆಳಿಗ್ಗೆ 9 ಗಂಟೆಗೆ ನೀವು ಶಾಲೆ ತಂದು ಬಿಟ್ಟು ಅಂದ್ರೆ ಅವ್ರ ಪ್ರತಿಯೊಂದು ಜವಾಬ್ದಾರಿನೂ ಶಿಕ್ಷಕರು ವಹಿಸ್ಕೊಳ್ಬೇಕು ಅಲ್ಲ. ಈ ಘನ ಸರ್ಕಾರ ಏನಂತ ಅಂದ್ರೆ ಇದನ್ನ ಪದವಿ ಪೂರ್ವದಲ್ಲಿ ಇದರಿಂದ ನಿಮ್ಗೆ ಏನ್ ಬೆನಿಫಿಟ್ ಆಗಿದೆ? ಪಾಲಕರಿಗೆ ಏನ್ ಬೆನಿಫಿಟ್ ಈ ಸರ್ಕಾರದ ಇಷ್ಟೆಲ್ಲ ಸೌಲಭ್ಯದಿಂದ? ನಮ್ಗೆ ನೆಮ್ಮದಿ ಇರ್ತದೆ, ಮಕ್ಕಳ ಶಾಲೆಗೆ ಆರಾಮ ಇರ್ತಾರೆ. ಹಾ, ಒಪ್ಕೊಳ್ತೇನೆ. ಒಂದು ಮತ್ತೇನು ನಾವೆಲ್ಲ ಶಾಲೆ ಹೋಗ್ಬೇಕಾದ್ರೆ 1, 2, 3, 4 ಮಕ್ಕಳು ಪಾಪ ಕಷ್ಟಪಡ್ತಿದ್ರು ತಂದೆ ತಾಯಿ ಅಡ್ಮಿಷನ್ ಟೈಮಿಗೆ. ಶಾಲೆದು ಯೂನಿಫಾರ್ಮು ಅಲ್ಲ ಸರ್, ಎಲ್ಲವನ್ನ ಮಾಡ್ಬೇಕಿತ್ತು. ಆದ್ರೆ ಈಗ ಅದು ಯಾವುದನ್ನು ಮಾಡೋದು ಅವಕಾಶ ಇಲ್ಲ. ಮತ್ತೊಂದೇನಿದೆ, ಅದಕ್ಕಿಂತ ತಾಯಂದಿರಿಗೆ ಏನ್ ಬೆನಿಫಿಟ್ ಆಗಿದೆ ಇದರಿಂದ? ಮಧ್ಯಾಹ್ನ ಊಟ ಕೊಡೋದು ಬಹಳ ಖುಷಿ. ನಾನು ಶಾಲೆ ಬಿಟ್ಟು ಬರ್ತಾರೆ ಅಂದ್ರೆ ರೆಡಿ ಇರ್ಬೇಕಾಗಿತ್ತು, ಹೊರ ಕೆಲ್ಸಕ್ಕೆ ಹೋಗ್ಬಾರ್ದು, ಬಹಳ ಖುಷಿ ಅಲ್ಲ. ಮತ್ತೆ ಪ್ರತಿಯೊಂದು ಜವಾಬ್ದಾರಿನೇ ಇರೋದಿಲ್ಲ. 4 ಗಂಟೆವರೆಗೂ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಬರೋದ್ರೆ ಜವಾಬ್ದಾರಿ ಬಂದ್ರೆ ನೀವು ನೋಡ್ಬೇಕಲ್ಲ, ಯಾವುದೂ ಇಲ್ಲ. ಶಾಲೆಯಲ್ಲೇ ಇರ್ತಾರೆ ಅವ್ರು. ಜವಾಬ್ದಾರಿ ಇಲ್ಲ, ಜವಾಬ್ದಾರಿನೇ ಇಲ್ಲ. ಜವಾಬ್ದಾರಿ ಬೆಳಿಗ್ಗೆ ಮಕ್ಕಳು ಕಳ್ಸಿದ್ಮೇಲೆ ಸಂಜೆವರೆಗೂ ಏನ್ ಕೆಲಸನ ಮಾಡ್ಬೋದು. ಮತ್ತು ಒಂದೇನಂದ್ರೆ ಯಾವ್ದು ಫಂಕ್ಷನ್ಗೆ ಹೋಗ್ಲಿಕ್ಕೂ ಆಗ್ತದೆ, ಕೆಲ್ಸಕ್ಕೆ ಹೋಗ್ಲಿಕ್ಕೂ ಆಗ್ತದೆ ಅಲ್ವಾ? ಫಂಕ್ಷನ್ಗೆ ಹೋಗ್ಲಿಕ್ಕೆ ಆಗ್ತದೆ. ಯಾಕೆ ಕೇಳಿದ್ರೆ 4 ಗಂಟೆಗೆ ಬಂದ್ಬಿಡೋದು ಆಯ್ತು, ತೊಂದ್ರೆ ಇಲ್ಲ. ಸಾಕಷ್ಟು ಕಡೆ ನಾವು ಹೋದಾಗ ನೋಡ್ತಾ ಇದ್ದೇವೆ ನಾವು. ಈಗ ಇದು ನನ್ನ ಟೈಮ್ ಆಯ್ತು, ಮಕ್ಕಳು ಟೈಮ್ ಆಯ್ತು ಅಂತ ಎಷ್ಟೋ ಕಡೆ ಓಡ್ ಬರ್ತಾರೆ. ಈಗ ನಾಮಕರಣ ಸೀರೆ ಕೊಡ್ಲಿಕ್ಕೆಲ್ಲ ಹೋಗ್ತಾರಲ್ಲ ತಾಯಂದಿರು ಅಲ್ವಾ? ಮತ್ತೊಂದೇನಂದ್ರೆ ಮಧ್ಯಾಹ್ನಕ್ಕೆ ಮಕ್ಕಳು ಬರೋ ಕಾಯೋದ್ರ ಹೊರತಾಗಿ ಏನ್ ಮಾಡ್ಬೇಕಪ್ಪ, ಮಕ್ಕಳಿಗೆ ಬೇರೆ ಇವ್ರಿಗೆ ಬೇರೆ. ನಮಗ್ ತಂದೆ ತಾಯಿ ನಾವು ಏನ್ ಮಾಡುದು ಊಟ ಮಾಡ್ಕೊಂಡು ಮಾಡ್ತೇವೆ. ಆದ್ರೆ ಮಕ್ಕಳಿಗೆ ಅವ್ರಿಗೆ ಹಾಗೆ ಕಾಯ್ಬೇಕಿತ್ತು, ಅವ್ರಿಗೆ ಮಾಡ್ಬೇಕಿತ್ತು, ಮತ್ತಷ್ಟು ಬೇಗ ಶಾಲೆ ಕಳಿಸ್ಬೇಕು. ಯಾವ್ದೇ ಒಂದ್ ಕೆಲ್ಸಕ್ಕೆ ಹೋದ್ರು ಸಹಿತ ಅರ್ಧಕ್ಕೆ ಬರ್ಬೇಕು, ಅಲ್ಲೇ ಮಾಡ್ಬೇಕು ಮಕ್ಕಳು. ಅದ್ಯಾವ್ದು ಸಮಸ್ಯೆ ಇಲ್ಲ. ಮತ್ ಇದೆಲ್ಲ ಕಾರಣ ನೋಡ್ರಿ. ಈಗ ರಜೆ ಬಿದ್ದಾಗ ರವಿವಾರ, ಶನಿವಾರ, ರವಿವಾರ ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತದೆ? ಆಗುದಿಲ್ವಾ? ಆಗ್ತದಲ್ಲ. ನೀವು ಇಲ್ಲಿ ದುಡ್ಡು ಇದ್ದೀರಿ, ಒಪ್ಕೊಳ್ತೇನೆ. ಆದ್ರೆ ಏನಿದೆ ಸರ್ಕಾರದ ಉದ್ದೇಶ ಅಂದ್ರೆ ದಿವಸ ಒಬ್ರು ಪಾಲಕರು ಅಟ್ಲೀಸ್ಟ್ ಒಂದು ಅರ್ಧ ತಾಸ ಬಂದು ಶಾಲೆಗೆ ಬಂದು ಮಕ್ಳು ಏನ್ ಮಾಡ್ತಾರೆ, ಯಾವ ಊಟ ಮಾಡ್ತಾರೆ, ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು. ಜೊತೆಗೆ ನೀವು ಅಡಿಗೆ ರುಚಿ ನೋಡಿ ಅನ್ನೊಂದು ಪುಸ್ತಕ ಇದೆ, ರುಚಿ ಪುಸ್ತಕ ಅಂತ, ಅದ್ರೊಳಗೆ ಬರೆದು ಹೋಗ್ಬೇಕು ಅಂತ ಇದೆ. ಅಂದ್ರೆ ಯಾಕೆ ಹೇಳ್ತದೆ ಸರ್ಕಾರ ಕೇಳಿದ್ರೆ, ಎಲ್ಲವನ್ನ ನಾವು ಶಿಕ್ಷಕರಿಗೆ ವಹಿಸ್ಕೊಂಡು ನಾವು ಕೂತ್ಕೊಳ್ಳಿಕ್ಕೆ. ಈ ಸಣ್ಣ ಶಾಲೆ ಅಂತ ಏನಿಲ್ಲ, ದೊಡ್ಡ ಶಾಲೆಯಲ್ಲಿ ತುಂಬಾ ಮಕ್ಕಳು ಇರ್ತಾರಲ್ಲ, ಅಲ್ಲಿ ಅಡಿಗೆಯವರಿಗೆ ತುಂಬಾ ಕಷ್ಟ ಆಗ್ತದೆ. ಏನು ಕೇಳಿದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ರೆ ಅಡಿಗೆಯವರನ್ನ ನೇಮಕ ಮಾಡಿದ್ದು ಯಾವಾಗ? ಖಾಲಿ ಅನ್ನ ಸಾರು 2 ಬಂದಾಗ ಅಡಿಗೆಯವರನ್ನ ನೇಮಕ ಮಾಡಿದ್ದು. ಫಸ್ಟ್ ಬಂದಾಗ ಅನ್ನ ಸಾರು ಅಷ್ಟೇ ಇರ್ತಾರೆ, ಕಡೆ ಉಪ್ಪಿನಕಾಯಿ ಧಾನ್ಯಗಳು ಇಂಥದ್ದು ಹಾಕಿದ್ರು ಮಾಡಿದ್ರು. ಈಗೇನಾಗಿದೆ, ಪ್ರತಿದಿನ ಮೊಟ್ಟೆ ಬಂದಿದೆ, ಜೊತೆಗೆ ಹಾಲು, ರಾಗಿ ಮಾಲ್ಟು ಇವೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಈಗ ಇಷ್ಟು ಮಂದಿ ಮಕ್ಕಳ ಸಲಕ ಒಬ್ರು ಅಡಿಗೆಯವರಿದ್ದಾರೆ, ಮಾಡ್ಕೊಂಡು ಹೋಗ್ತಾರೆ. ಕೆಲವೊಂದ್ ಕಡೆ 20 ಮಕ್ಕಳಾದ್ರೆ 20ಕ್ಕಿಂತ ಮೇಲೆ ಮಾತ್ರ ಅಡಿಗೆ ಕೊಡ್ತಾರೆ, ಇಲ್ಲಾಂದ್ರೆ ಒಬ್ಬರೇ ಅಡಿಗೆವ್ರು ಮಾಡ್ಲಿಕ್ಕೆಲ್ಲ. ಅಷ್ಟು ಜನರಿಗೆ ಸಂಭಾಳಿಸ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತಾಯಂದಿರು ಭಾಗವಹಿಸಬೇಕು, ಪ್ರತಿದಿನ ಒಬ್ರು ಬಂದು ಅಂತ ಇದೆ ಪ್ರಕಾರ. ಗೊತ್ತಾಯ್ತು? ನೀವು ಬಂದಾಗ ಈಗ ಎಲ್ಲಾದ್ರೂ ಬಂದ್ರೆ ಆಗ ಬಂದು ಭೇಟಿ ಕೊಟ್ಟು ಮಕ್ಳು ಏನ್ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ. ಕೆಲವೊಂದು ಶಾಲೆಗೆ ಹೋದಾಗ ಕೆಲವು ಮಕ್ಕಳು ಮೊಟ್ಟೆ ಕೆಂಪು ಭಾಗವನ್ನ ಹೊತ್ತಾಕ್ತಾರೆ, ಬಿಳಿ ಬಂದೇ ತಿಂತಾರೆ. ಕೆಲವೊಂದ್ ಕಡೆಗೆ ಕೆಲವೊಂದು ಶಾಲೆ ಮಕ್ಕಳು ನಾವು ಮೊಟ್ಟೆ ಬೇಡ ಬಾಳೆಹಣ್ಣು ಕೊಡ್ತಾರೆ, ಬಾಳೆಹಣ್ಣೆ ತಿಂತಾರೆ. ಈ ರೀತಿ ಪರಿಸ್ಥಿತಿನೂ ಇದೆ. ಆದ್ರೆ ಅಜಿತ್ ಪ್ರೇಮ್ಜಿ ಅವರು ಮೊಟ್ಟೆ ಕೊಟ್ಟದ್ದು ಕಡ್ಡಾಯವಾಗಿ ಮೊಟ್ಟೆ ಮಾಡ್ಬೇಕು ಅಂತ, ಮೊಟ್ಟೆಯನ್ನ ಕಡ್ಡಾಯ 4 ದಿನ ಕೊಡ್ಬೇಕು ಅಂತ ಹೇಳಿದ್ದಾರೆ. ಈಗ ಮೊಟ್ಟೆ ರೇಟು ಅಷ್ಟು ಜಾಸ್ತಿ ಆಗಿದೆ, ಶಿಕ್ಷಕರ ಮೇಲೆ ಹೊರೆ ಬಿದ್ದಿದೆ. ಅಂದ್ರೆ 8-8.5 ಆಗಿದೆ ಅಂತ ಮೊಟ್ಟೆ. ಆದ್ರೂ ಸರ್ಕಾರ ಏನ್ ಮಾಡ್ತಾ ಇದೆ, ಜಾಸ್ತಿ ಮಾಡಿದ್ರು ಇಲ್ಲಿ ಮೊಟ್ಟೆ ರೇಟ್ ಜಾಸ್ತಿ ಮಾಡ್ತಾರೆ. ಅಲ್ಲಿ ಸರ್ಕಾರ ಹೆಚ್ಚು ಮಾಡಿದ್ರು ಇವ್ರಿಗೆ ಬಿಲ್ ಹೆಚ್ಚು ಮಾಡಿದ್ರು, ಇಲ್ಲಿ ಮತ್ತೆ ಏರಿಸ್ತಾರೆ. ಆ ರೀತಿ ಆಗ್ತಾ ಇದೆ. ಆದ್ರೂ ಸಹಿತ ಮಕ್ಕಳು ಪ್ರತಿಯೊಂದನ್ನು ಹಾಕಿದ್ದನ್ನು ತಿನ್ಬೇಕು. ತರಕಾರಿ ಇರ್ಬೋದು, ಮಕ್ಕಳಲ್ಲಿ ಪೌಷ್ಟಿಕಾಂಶ ಬೆಳಿಬೇಕು. ಜೊತೆಗೆ ಏನಾಗ್ತದೆ, ದಿವಸ ಟೀಚರ್ ನೋಡಿ ಪಾಲಕರು ಬರ್ತಾರೆ ದಿವಸ ಸ್ವಲ್ಪ ಮಕ್ಕಳು ಮತ್ತೆ ಹೋರಾಟ ಆಗ್ತಾರೆ. ನಮ್ಮಮ್ಮ ಬರ್ತಾರೆ ನಾಳೆ, ಮತ್ತೆ ನಿಮ್ಮಮ್ಮನ ಹತ್ರ ಹೇಳ್ಕೊಡ್ತಾರೆ, ಬಂದು ನಾನು ಕಿಟಕಿಯಲ್ಲಿ ಮಾಡಿದ್ರೆ ಆ ರೀತಿ ಮಕ್ಕಳಲ್ಲಿ ಆ ಭಾವನೆ ಬೆಳೀತದೆ. ಈಗ ಒಬ್ರಿಂದ ಒಬ್ರು ಜೊತೆಗಿದ್ದಾಗ
ಅದಕ್ಕೆ ಸರ್ಕಾರ ನಿಮ್ಮೆಲ್ಲರನ್ನ ಶಾಲೆಗೆ ಹೆಚ್ಚಿನ ಒಲ ಆಗ್ಬೇಕು. ನಾವೇನ್ ಮಾಡ್ತೇವೆ, ಶಾಲೆಯಲ್ಲಿ ಮಕ್ಕಳು ಬಿಡುದು ಹೋಗುದು, ನಮ್ ಕೆಲಸ ಮಾಡುದು, ಅದು ನಿಜವಾಗೂ ತಪ್ಪದು. ಇಲ್ಲಿ ಇಷ್ಟು ಮಂದಿ ಮಕ್ಕಳಿದ್ರೆ, ಭಾಳ ಮಕ್ಕಳಿದ್ರೆ, ಎಷ್ಟೋ ಕಿಡಿಗೇಡಿ ಮಕ್ಕಳಿದ್ರೆ ನಾವು ನೋಡಿದ್ವಿ ಸ್ಕೂಲಿಗೆ ಹೋದಾಗ. ಎಷ್ಟೋ ಹೊಡೆದಾಡುದು ಕೇಳದೆ ಇರುದು, ಮತ್ತೊಂದೊಂದು ಟೀಚರ್ ಹೊಡಿಲಿಕ್ಕಿಲ್ಲ ಅಂತ ಒಂದು ಬಂದಿದೆಯಲ್ಲ, ಅದಕ್ಕಾಗಿ ಅದೊಂದು ಸಮಸ್ಯೆ ಆಗಿದೆ. ಅದೊಂದು ಸಮಸ್ಯೆ ಆಗಿದೆ. ಅದಕ್ಕಾಗಿ ಮಕ್ಕಳು ಯಾರು ಕಿಡಿಗೇಡಿತನ ಮಾಡಬಾರ್ದು ಅಂತ ಹೇಳ್ಕೊಂಡು ನಾವೀಗ ಹೇಳಿ ಬರ್ತು. ಗೊತ್ತಾಯ್ತಲ್ಲ, ಶಾಲೆಗೆ ಬರ್ದಿದ್ರು ಕರ್ಕೊಂಡು ಹೋಗ್ತೀರಿ. ಒಂದೇ ಶಾಲೆಗೆ ಬರ್ಬೇಕು ಅಂದ್ಕೊಂಡೆ ಸರ್ಕಾರಿ ಚೀಲ ಕೊಟ್ಟದ್ದು. ಶಾಲೆಗೆ ಬರ್ದಿದ್ದು ತಗೊಂಡು ಹೋಗುದೆ, ಗೋಣಿ ಚೀಲ ತುಂಬ್ಕೊಂಡು ಹೋಗ್ತದೆ, ದೊಡ್ಡ ಚೀಲ ತುಂಬ್ಕೊಂಡು. ಆಸಕ್ತಿ ಬೇಕು, ಮತ್ತೆ ಉತ್ತಮ ರೀತಿಯ ಕಲಿಕೆ. ಅವ್ರಿಗಿಂತ ಕಾನ್ವೆಂಟ್ ಮಕ್ಕಳಿಗಿಂತ ನಮ್ಮ ಶಾಲೆ ಮಕ್ಕಳು ಹುಷಾರಾಗ್ತಾರೆ. ನಮ್ಮ ಶಿವರಾಮ್ ಭಟ್ರಿಗೆ ಕೊಡ್ಬೇಕು, ಅವ್ರು ಮಾತ್ರ ಆಗ್ತಿಲ್ಲ ಕಾನ್ವೆಂಟಿಗೆ. ಮತ್ತೆ ನಾವು ಶಿಕ್ಷಕರ ಕೊರತೆ ಒದ್ದಾಡಿದ್ದೆ ಎಲ್ಲ ಒತ್ಕೊಳ್ತಾ ಇಲ್ಲ. ಆದ್ರೆ ಮೇನ್ ಶಿಕ್ಷಣಕ್ಕೆ 90% ಒತ್ತು ಕೊಡ್ಬೇಕು. ಎಂಟ್ರಿ ಮಾಡಿ ಒಳ್ಳೆ ಇದರಲ್ಲಿ 90% ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕು. ಹೌದು ಸರ್. 10% ಬಾಕಿ ಇದೆ ಏನು ಬೇಜಾರಿಲ್ಲ. ಅದೇನಾಗ್ತಾ ಇದೆ, 90% ಬಾಕಿ ಇದೆ, 10% ಶಿಕ್ಷಣಕ್ಕೆ ಆಗ್ತಾ ಇದೆ. ಏನಂದ್ರೆ ಅವ್ರಿಗೆ ಹೊರೆ ಆಗ್ತಾ ಇದೆ ಶಿಕ್ಷಕರಿಗೆ. ಅಲ್ಲ, ಶಿಕ್ಷಕರು ಬಂದೆ ಹೊರೆಯಲ್ಲ, ಶಿಕ್ಷಕರಿಗೆ ಹೊರೆಯಲ್ಲ, ಶಿಕ್ಷಕರನ್ನು ಕೊಡ್ಬೇಕು ಅಂದ್ರೆ. ಈಗ ಪ್ರತಿಯೊಂದು ಶಾಲೆಯಲ್ಲೂ, ನಾನೀಗ ನಮ್ಮ ಕೇಂದ್ರ ಶಾಲೆ ಹಂಗೆ ಹೇಳ್ತೇವೆ, ಎಲ್ಲ ಆನ್ಲೈನ್ ಒಂದು ಹ್ಯಾಂಡ್ ಕೊಡ್ಲಿಕ್ಕೆ ಆಗುದಿಲ್ಲ ಗೌರ್ಮೆಂಟ್. ಅಂದ್ರೆ ಅದನ್ನು ಮಾಡ್ಲಿಕ್ಕೆ ಒಂದು ಹ್ಯಾಂಡ್ ಕೊಡ, ಇಲ್ಲಿಂದ ಹೋಗಿ ಮನೆ ಇದೇ ಶಾಲೆಯಿಂದ ಕೇಂದ್ರ ಶಾಲೆಗೆ ಹೋಗಿ ಮಾಡೋ ಸಹ ಅವ್ರಿಗೆ ಕಷ್ಟ ಆಗುದಿಲ್ಲ. ಇವ್ರ ಮನೆಗೆ ಹೋಗಿ ಅಲ್ಲಿ ಯಾವುದೋ ಒಂದು ಸೈಬರ್ ಹುಡುಕಿ ಪಾಪ ಅವರಿಗೆ ಮತ್ತೆ ಟೈಮಿಂಗ್ ಇಲ್ಲ. ಈಗ ನಾಳೆ ಬೆಳಿಗ್ಗೆ ಆಗ್ಬೇಕು, ನಾಳೆ ಬೆಳಿಗ್ಗೆ ಅವರು ಕೆಲಸ ಬಿಟ್ಟಾದ್ರೂ ಮಾಡ್ಬೇಕು, ಆ ಪರಿಸ್ಥಿತಿ. ಅದು ಸ್ವಲ್ಪ ಎಲ್ಲ ಹೊರೆ ಆಗ್ತಾ ಇದೆ. 2 ಜನ ನೇಮಸ್ಕೊಂಡು ಆಯ್ತು, ಹೊರಗಿನವರ ಈ ಶಿಕ್ಷಕರು ಹೊರೆ ಕಡಿಮೆ ಮಾಡ್ಬೇಕು, ಮತ್ತೆ ಶಿಕ್ಷಣ ಇದಾಗುತ್ತೆ. ಅದು ಗೌರ್ಮೆಂಟ್ ದೂರ ಮಾಡ್ತಾ ಇಲ್ಲ, ಇದೇ ಸಮಸ್ಯೆ. ಈಗ ನಮ್ಮ ಇದೇ ಶಾಲೆ ನಮ್ಮ ಮಕ್ಕಳು ಹೋಗ್ಬೇಕಾದ್ರೆ ಹಂಗೆ 2 ಶಿಕ್ಷಕರು ಕೊಡುವಂತ ಶಾಲೆಗೆ ಮಕ್ಕಳಿಗೆ ಶಿಕ್ಷಣ ಮುಗಿಯೋದವರೆಗೂ ಕೊಡ್ಲಿಲ್ಲ. ನಾವು ಎಲ್ಲ ಎಷ್ಟು ಈಗ ಮುಂದಿನ ವರ್ಷ ಕೊಡ್ತಾರೆ, ಯಾವಾಗ ಪ್ರಯೋಜನ ಮಕ್ಕಳು ಇಡುದು. ಅದೇ ಸಮಸ್ಯೆ ಆಗಿದೆ. ಸಭೆಯಲ್ಲಿ ಮಕ್ಕಳಿಗೂ ಹಾಗೂ ಇವತ್ತಿನ ದಿವಸ ಪಾಲಕರ ಏನು ಮಕ್ಕಳು ಮತ್ತು ಶಾಲೆ ಬಗ್ಗೆ ಪಾಲಕರು ಯಾವ ರೀತಿಯಾಗಿ ಸ್ಪಂದನೆಯನ್ನು ನೀಡಬೇಕು ಅನ್ನೋದನ್ನು ಅವರು ಹೇಳಿದರು. ಮತ್ತು ಈಗಿನ ಕುಂದುಕೊರತೆಗಳನ್ನು ನೇರವಾಗಿ ಅವರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮ ಇದರಲ್ಲಿ ಹೇಳೋದಕ್ಕೆ ಬಾಕಿ ಯಾವುದೇ ಕೊರತೆ ಇಲ್ಲ. ಇಲ್ಲಿ ಮಕ್ಕಳ ಕೊರತೆ, ಮಕ್ಕಳಿಂದ ಶಿಕ್ಷಕರ ಕೊರತೆ, ಇಷ್ಟೇ ನಾವು ನೋಡಿದ್ದು. ಅದರ ಬಿಟ್ಟು ಊಟ ಅಥವಾ ಯಾವುದೇ ಒಂದು ಇಲ್ಲ, ಏನೂ ಸಮಸ್ಯೆ ಬಂದಿಲ್ಲ. ಮತ್ತು ಪಾಲಕರು ಸಹ ಶಾಲೆ ಯಾವುದೇ ಒಂದು ಇದರಲ್ಲೂ ಶಿಕ್ಷಕರು ಹೇಳಿರುವಂತಾದರೆ ಸ್ಪಂದಿಸೇ ಇರುವಂಥ ಇದನ್ನು ನಾನು ಕಾಣಲಿಲ್ಲ. ಹಾಗಾಗಿ ನಮ್ಮ ಉದ್ದೇಶ ಅಷ್ಟೇ, ಗೌರ್ಮೆಂಟ್ ಆಗಲಿ ಅಥವಾ ನಿಮ್ಮದು ಇದರಿಂದಾಗಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡುವಂತೆ ನೀವು ಸಹಕಾರ ಕೊಡಬೇಕು ಅನ್ನೋದನ್ನು ಹೇಳ್ತಾ ವಿಷಯವನ್ನ ತಿಳಿಸಿದಂತಹ ಶಿಕ್ಷಣ ಪ್ರೇಮಿಗಳಾದಂತಹ ಶಿವರಾಮ್ ಭಟ್ ಅವರಿಗೆ ಕಾರ್ಯಕ್ರಮದ ಕೊನೆಯ ಹಂತದ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ನಮ್ಮ STMC ಅಧ್ಯಕ್ಷರಿಗೆ ಎಲ್ಲ ಮಕ್ಕಳ ಪರವಾಗಿ ಮತ್ತು ಪಾಲಕರ ಪರವಾಗಿ ವಂದನೆಗಳು. ನಮ್ಮ ತಾಲೂಕಾ ಪಂಚಾಯತ ಅಧಿಕಾರಿಗಳಾದಂತಹ ಗೀತಾ ಗಾಂವ್ಕರ್ ಇವರಿಗೆ ಎಲ್ಲ STMC ಪರವಾಗಿ ಮತ್ತು ಮಕ್ಕಳ ಪರವಾಗಿ ಧನ್ಯವಾದಗಳು. ನಮ್ಮ ಕರೆಗೆ ಹೋಗೊಟ್ಟು ಬಂದಂತಹ ಎಲ್ಲ ಪಾಲಕರಿಗೂ ಧನ್ಯವಾದಗಳು. ಮತ್ತೆ ತಾಲೂಕು ಪಂಚಾಯತದ ಸುಲೋಚನಾ ಮತ್ತು ಚಿತ್ರಾ ಇವರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ರಾಷ್ಟ್ರಗೀತೆ ಸ್ವರೂಪ